ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಈ ಒಂದು ದೀಪಾರಾಧನೆಯನ್ನು ನಿಮ್ಮ ಮನೆಯಲ್ಲಿ 3 ಶುಕ್ರವಾರಗಳವರೆಗೆ ಮಾಡಿದರೆ ವಿಶೇಷವಾದಂತಹ ಮಹಾಲಕ್ಷ್ಮಿಯ ಅನುಗ್ರಹ ಆಗುವುದು ಖಚಿತ. ಯಾರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ, ಸಾಲ ಬಾಧೆಯ ಸಮಸ್ಯೆ, ಆರ್ಥಿಕವಾಗಿ ಸಮಸ್ಯೆ ಅಂಥವರ ಮನೆಯಲ್ಲಿ ಧನ ಪ್ರಾಪ್ತಿಗಾಗಿ ಮನೆಯಲ್ಲಿ ಈ ದೀಪವನ್ನು ಪೂಜೆ ಮಾಡಬೇಕಾಗುತ್ತದೆ. ಶುಕ್ರವಾರ ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಂಡು ಈ ದೀಪವನ್ನು ಹಚ್ಚುವುದಕ್ಕೆ ಶುರು ಮಾಡಿದರೆ ನಿಮ್ಮಲ್ಲಿ ಇರುವಂತಹ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತವೆ. ಮಹಾಲಕ್ಷ್ಮಿಯು ಮನೆಗೆ ಪ್ರವೇಶ ಮಾಡುವುದಂತೂ ಖಚಿತ. ಎಂಥ ಸಮಸ್ಯೆ ಕಷ್ಟಗಳು ಬಂದರೂ ಕೂಡ ಈ ಒಂದು ದೀಪವನ್ನು ಹಚ್ಚುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನೀರಾಗಿ ಕರಗಿ ಹೋಗುತ್ತದೆ. ಹಣಕಾಸಿನ ಸಮಸ್ಯೆಯಲ್ಲಿ ಮುಳುಗು ಹೋಗಿದ್ದೀರಾ? ಯಾವುದೇ ಸಮಸ್ಯೆಗಳು ಬಂದರೂ ಈ ದೀಪವನ್ನು ಹಚ್ಚಿ ನೋಡಿ. ಮನೆಯಲ್ಲಿ ಅದ್ಭುತವಾದ ಬದಲಾವಣೆಗಳು ಮನೆಯಲ್ಲಿ ನಡೆಯುತ್ತವೆ. ಮಹಾಲಕ್ಷ್ಮಿ ದೇವಿಯು ಮನೆಯ ಪ್ರವೇಶಿಸುತ್ತಾಳೆ ಎಂದರೆ ಹಣಕಾಸಿನ ಸಮಸ್ಯೆಗಳು ಹಾಗೆ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತವೆ. ಈ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕು, ಹಾಗೆ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ತಿಳಿಯೋಣ. ಹೆಣ್ಣು ಮಕ್ಕಳು ಶುಕ್ರವಾರದಂದು ತಲೆಸ್ನಾನ ಮಾಡಿಕೊಂಡು ವಿಶೇಷವಾಗಿ ಶುಕ್ರವಾರ ದಿನ ಬೆಳಿಗ್ಗೆ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಈ ದೀಪವನ್ನು ಹಚ್ಚಬೇಕು. ಅಥವಾ ಬೆಳಿಗ್ಗೆ ಆಗಲಿಲ್ಲ ಎಂದರೆ ಸಂಜೆ ಸೂರ್ಯ ಮುಳುಗಿದ ನಂತರ ಈ ದೀಪವನ್ನು ಗೋಧೂಳಿ ಸಮಯದಲ್ಲಿ ಹಚ್ಚಬೇಕಾಗುತ್ತದೆ. ಹೆಣ್ಣು ಮಕ್ಕಳು ದೀಪವನ್ನು ಬೆಳಗಿಸಬೇಕಾದರೆ ಈ ದೀಪವನ್ನು ಹಚ್ಚಲು ಒಂದು ಮಣ್ಣಿನ ತಟ್ಟೆಯನ್ನು ತಗೊಳ್ಬೇಕಾಗುತ್ತದೆ. ಇದಕ್ಕೆ ಸಂಪೂರ್ಣವಾಗಿ ಅರಿಶಿನವನ್ನು ಹಚ್ಚಬೇಕಾಗುತ್ತದೆ. ನಂತರ ಅದಕ್ಕೆ ಪೂರ್ತಿಯಾಗಿ ಕಲ್ಲುಪ್ಪನ್ನು ಹಾಕಬೇಕು. ಪುಡಿ ಉಪ್ಪನ್ನು ಬಳಸಬೇಡಿ, ವಿಶೇಷವಾಗಿ ಕಲ್ಲುಪ್ಪನ್ನು ಬಳಸಬೇಕಾಗುತ್ತದೆ. ಕಲ್ಲುಪ್ಪಿನಲ್ಲಿ ತಾಯಿ ಮಹಾಲಕ್ಷ್ಮಿ ಇರುತ್ತಾಳೆ. ನಂತರ ಆ ತಟ್ಟೆಯ ಮೇಲೆ ಒಂದು ದೀಪವನ್ನು ಇಡಬೇಕಾಗುತ್ತದೆ. ಆ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಡಬೇಕು. ಅಕ್ಷತೆ ಕಾಳುಗಳನ್ನು ಹಾಕಬೇಕು. ನಂತರ ಅದರ ಮೇಲೆ ಮತ್ತೊಂದು ದೀಪವನ್ನು ಇಡಬೇಕು. ನಂತರ ಮೇಲಿರುವ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಬೇಕು. ದೀಪದ ತುಂಬ ಎಣ್ಣೆಯನ್ನು ಬಿಟ್ಟು ನಂತರ ಇದಕ್ಕೆ ಬತ್ತಿಯನ್ನು ಹಾಕಬೇಕು. 2 ಬತ್ತಿಯನ್ನು ಬಳಸಿ ಅದರ ತುದಿಯನ್ನು ಒಂದಾಗಿ ಮಾಡಿ ದೀಪಕ್ಕೆ ಇಡಬೇಕಾಗುತ್ತದೆ. ಈ ದೀಪವನ್ನು ದೇವರ ಮನೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ದೇವರ ಕಡೆ ಮುಖ ಮಾಡಿ ಇಡಬೇಕು. ಈ ದೀಪದ ಜ್ವಾಲೆ ದೇವರ ಮುಖಕ್ಕೆ ಹೋಗುವ ಹಾಗೆ ದೀಪವನ್ನು ಇಡಬೇಕು. ಯಾವಾಗಲೂ ದೀಪದ ಮುಖ ದೇವರ ಕಡೆ ಇದ್ದರೆ ಪಾಸಿಟಿವ್ ಎನರ್ಜಿ ಶುರುವಾಗುತ್ತದೆ. ಇದೇ ರೀತಿ 3 ಶುಕ್ರವಾರಗಳವರೆಗೂ ಈ ದೀಪವನ್ನು ಬೆಳಗಿಸಿದರೆ ಶುಕ್ರವಾರ ದೀಪವನ್ನು ಬೆಳಗಿಸಿರುತ್ತೀರಿ. ಆದರೆ ಆ ದೀಪದಲ್ಲಿರುವಂತಹ ಉಪ್ಪನ್ನು ಆಚೆ ಹಾಕಬಾರದು. ಒಂದು ಪೇಪರ್ನಲ್ಲಿ ಹಾಕಿ ತೆಗೆದಿಡಿ. ಹೀಗೆ 3 ವಾರಗಳಲ್ಲಿ ಬಳಸಿರುವಂತಹ ಉಪ್ಪನ್ನು ಒಂದು ಪೇಪರ್ ಅಥವಾ ಕವರಿನಲ್ಲಿ ತೆಗೆದು ಇಡಿ. ನಂತರ 3 ವಾರಗಳು ಮುಗಿದ ನಂತರ ಈ ಉಪ್ಪನ್ನು ಜನ ಓಡಾಟ ಇಲ್ಲದೆ ಇರುವಂತಹ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ಮರದ ಬುಡಕ್ಕೆ ಅಥವಾ ಕೆರೆಗೆ ತಗೊಂಡು ಹೋಗಿ ಹಾಕಬೇಕಾಗುತ್ತದೆ. 3 ವಾರಗಳವರೆಗೆ ಈ ದೀಪಾರಾಧನೆಯನ್ನು ಮಾಡಿ ವಿಶೇಷವಾಗಿ ಜೀವನದಲ್ಲಿ ತುಂಬ ಒಳ್ಳೆಯ ಒಂದು ಜೀವನವನ್ನು ಪಡೆಯುತ್ತೀರಿ. ಈ ದೀಪವನ್ನು ಐಶ್ವರ್ಯ ದೀಪ ಎಂದು ಕರೆಯುತ್ತಾರೆ. ಶುಕ್ರವಾರ ದೀಪ ಹಚ್ಚಿದ ನಂತರ ಶನಿವಾರ ಬೆಳಿಗ್ಗೆ ಉಪ್ಪನ್ನು ತೆಗೆಯಬೇಕಾಗುತ್ತದೆ.
ಅಷ್ಟಲಕ್ಷ್ಮಿಯರ ಅನುಗ್ರಹ ಕೂಡ ಆಗುತ್ತದೆ. ಲಕ್ಷ್ಮೀ ದೇವತೆಗಳ ಅನುಗ್ರಹ ಸಿಗುತ್ತದೆ. ಮನೆಯಲ್ಲಿ ಹಣಕಾಸಿನ ತೊಂದರೆ ಆಗುತ್ತಿದ್ದರೆ, ವಿದ್ಯಾಭ್ಯಾಸದ ತೊಂದರೆ ಆಗುತ್ತಿದ್ದರೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿಲ್ಲ ಎನ್ನುವುದಾದರೆ, ಗಂಡ ಹೆಂಡತಿ ಕಲಹ ಕೂಡ ಸರಿಯಾಗುತ್ತದೆ. ಅತ್ತೆ ಸೊಸೆ ಕಲಹ ಇದ್ದರೂ ಸರಿಯಾಗುತ್ತದೆ. ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ದುಡ್ಡು ಕೈಯಲ್ಲೂ ನಿಲ್ಲುತ್ತಿಲ್ಲ. 3 ಶುಕ್ರವಾರಗಳ ಕಾಲ ಈ ಪೂಜೆಯನ್ನ ಮಾಡಿ ಸರಿಯಾದ ವಿಧಾನದಲ್ಲಿ ಮನೆಯಿಂದ ಪೂಜೆಯನ್ನ ಮಾಡಿದರೆ ಅದೃಷ್ಟ ಲಕ್ಷ್ಮಿ ಖಂಡಿತವಾಗಿಯೂ ಮನೆ ಬಾಗಿಲಿಗೆ ಬರುತ್ತಾಳೆ. ಭಕ್ತಿ ಮಡಿಗಿಂತ ಈ ದೀಪಾರಾಧನೆ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಪ್ರತಿಫಲ ಸಿಗುತ್ತದೆ. ಹಾಗೆ ಯಾವುದೇ ಕಾರಣಕ್ಕೂ ಈ ಪೂಜೆಯನ್ನ ಮಾಡಬೇಕಾದರೆ ನೀವು ಮಾಂಸಾಹಾರವನ್ನು ಸೇವಿಸಬಾರದು. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಈ ಒಂದು ಪೂಜೆಯನ್ನ ಮಾಡಬಹುದು. ಅಥವಾ ದೀಪಾರಾಧನೆಯನ್ನು ಮಾಡಬಹುದು. ಅಥವಾ ಒಂದು ವ್ರತವೆಂದು ಪೂಜಿಸಬಹುದು. 3 ವಾರ ಮಾಡಬಹುದು. ಅಥವಾ ಇನ್ನೂ ಹೆಚ್ಚು ವಾರಗಳ ಕಾಲ ಪೂಜೆಯನ್ನು ಮಾಡುತ್ತೇವೆ ಎಂದರೆ 5 ವಾರ ಅಥವಾ 7 ವಾರ ಅಥವಾ 9 ವಾರ ಹೀಗೆ ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು. ಮನೆಯಲ್ಲಿರುವ ಯಾವ ಸದಸ್ಯರು ಕೂಡ ಮಾಂಸಾಹಾರವನ್ನು ಸೇವಿಸಬಾರದು. ಪೂಜೆಯ ಸಮಯದಲ್ಲಿ ಆಗಲಿ ಅಥವಾ ವ್ರತದ ಸಮಯದಲ್ಲಿ ಮಧ್ಯದಲ್ಲಿ ಆಗಲಿ ಮಾಂಸಾಹಾರವನ್ನು ಸೇವಿಸಬಾರದು ಯಾರೂ ಕೂಡ. ಈ ಮನೆಯ ಒಳಗೆ ಆಗಲಿ ಅಥವಾ ಹೊರಗೆ ಆಗಲಿ ಯಾರೂ ಕೂಡ ಮಾಂಸಾಹಾರವನ್ನು ಸೇವಿಸಬಾರದು. ಮಳೆಯಿಂದ ಎಷ್ಟು ಮಡಿಯಿಂದ ನಾವು ಪೂಜೆ ಮಾಡುತ್ತೇವೋ ಅಷ್ಟೇ ಒಂದು ಒಳ್ಳೆಯ ಪ್ರತಿಫಲ ನಮಗೆ ಸಿಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಹಾಗೆ ಮತ್ತಷ್ಟು ಇದೇ ರೀತಿಯಾಗಿರುವಂತಹ ಮಾಹಿತಿಗಳು ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಹಾಗೆ ಈ ವಿಡಿಯೋ ಬಗ್ಗೆ ಯಾವುದೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಫ್ರೆಂಡ್ಸ್.